ಒಂದು ಟೋಟಲ್ ಆಗಿ 4 ಲಕ್ಷ ಅನ್ಕೊಳ್ಳಿ. ಒಂದು ಆ್ಯಪಲ್ಲಿ ಟೋಟಲ್ ಆಗಿ ಆಟೋದಕ್ಕೆ ಎಷ್ಟು ಸಂಪಾದನೆ ಮಾಡಿದ್ವಿ ಎಲ್ಲನೂ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಒಂದು ಆ್ಯಪಿಂದ ನನಗೆ 1 ಲಕ್ಷ ರೂಪಾಯಿ ಪ್ರಾಫಿಟ್. ನಾನು ಮತ್ತೆ ನನ್ನ ಗಾಡಿ ಜೊತೆ ಮಾತಾಡಿದಾಗ ಎಷ್ಟಾಗುತ್ತೆ ಮಚ್ಚ? ಎಷ್ಟು ಏನು 1 ಕೋಟಿ ರೂಪಾಯಿ ಮಾಡ್ಬಿಟ್ಟಿವ ಹೆಂಗೆ? ಮತ್ತೆ ಎಷ್ಟಾಗೈತೆ ಅಂತ ತಿಕ್ಕ ಮುಚ್ಕೊಂಡು ಹೇಳು, ಇಲ್ಲದ್ರೆ ಹೇಳ್ಬೇಡ ನಂಗೆ. ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಬೆಂಗಳೂರಲ್ಲಿ ನಾನು ಒಂದು ಆ್ಯಪಲ್ಲಿ ಟೋಟಲ್ ಆಗಿ ಆಟೋದಕ್ಕೆ ಎಷ್ಟು ಸಂಪಾದನೆ ಮಾಡಿದ್ದೀನಿ ಮತ್ತು ಎಷ್ಟು ಖರ್ಚಾಗಿದೆ, ಒಂದು ಆ್ಯಪಿಂದ ನನಗೆ ಎಷ್ಟು ಅಮೌಂಟ್ ಉಳಿದಿದೆ ಎಲ್ಲನೂ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದನ್ನು ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಬನ್ನಿ ಈ ಆ್ಯಪ್ನ ಆನ್ ಮಾಡ್ಕೊಂಬಿಡೋಣ. ಅದನ್ನು ಈ ಆ್ಯಪ್ ಬಂದ್ಬಿಟ್ಟು ನಮ್ಮ ಯಾತ್ರೆ ಅಂತಂದು. ನೋಡಿ, ಟೋಟಲ್ ಆಗಿ ಈ ಆ್ಯಪಲ್ಲಿ ನಂದು ಅರ್ನಿಂಗ್ ಬಂದ್ಬಿಟ್ಟು 95,282 ರೂಪಾಯಿ ಆರ್ಡರ್ ಅರ್ನಿಂಗು, ಮತ್ತು 15,340 ರೂಪಾಯಿ ಇದು ಬೋನಸ್ ಆಗಿ ಟಿಪ್ಸು ಮತ್ತು ಎಕ್ಸೆಟ್ರಾ ಏನೇನೋ ಬರ್ತದೆ ನೋಡಿ ಅದರಲ್ಲಿ. ಈ ಆ್ಯಪಲ್ಲಿ ಬಂದ್ಬಿಟ್ಟು ನಾನು 611 ಟ್ರಿಪ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಆ್ಯಪಿಂದ ನನಗೆ ಎಷ್ಟು ಉಳಿತಾಯ ಆಗಿದೆ ಅಂದರೆ 95,882 ಪ್ಲಸ್ 15,340 ಟೋಟಲ್ ಆಗಿ ನೋಡ್ಬೋದು ನೀವು 1,11,222 ರೂಪಾಯಿ ಆಯಿತು. ಈ ಆ್ಯಪ್ನ ನಾನು ಯೂಸ್ ಮಾಡೋಕ್ಕಿತ್ತು 10 ಮಂತ್ ಆಗಿದೆ. ಟೋಟಲ್ ಆಗಿ ಈ ಆ್ಯಪಲ್ಲಿ ನಾನು 5,209 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸೊ ನಮ್ಮ ಗಾಡಿ ಮೈಲೇಜ್ ಬಂದ್ಬಿಟ್ಟು ಕಿಲೋಮೀಟ್ರಿಗೆ 2 ರೂಪಾಯಿ ಖರ್ಚಾಗುತ್ತೆ. ನಮ್ಮದು 2 ರೂಪಾಯಿ ಖರ್ಚು ಅಂದರೆ 5,000 ಕಿಲೋಮೀಟ್ರ್ ಓಡಿದೆ ಅಂದ್ಕೊಳ್ಳಿ. 5,000 ಅಲ್ಲ, ಟೋಟಲ್ ಆಗಿ ಇದು ಅಪ್ ಆ್ಯಂಡ್ ಡೌನ್ ಇರುತ್ತೆ ನೋಡಿ, ಪಿಕಪ್ ಡ್ರಾಪ್ ಇರುತ್ತಲ್ವ. ಪಿಕಪ್ ಇದ್ದಾಗ ನಾವು ಸ್ವಲ್ಪ ಜಾಸ್ತಿ ಹೋಗೋಕ್ಕಾಗುತ್ತೆ. ಟೋಟಲ್ ಆಗಿ 6,000 ಕಿಲೋಮೀಟ್ರ್ ಓಡಿದೆ ಅಂದ್ಕೊಳ್ಳಿ. 6,000 ಇಂಟು 2 ಅಂದರೆ 12,000 ರೂಪಾಯಿ ನಮಗೆ ಇದರಲ್ಲಿ CNG ಖರ್ಚಾಗಿದೆ. ಅದರಲ್ಲಿ ಎಷ್ಟು ಉಳಿಯುತ್ತಂದರೆ ಹೌದು 12,000. ಟೋಟಲ್ ಆಗಿ ಈ ಆ್ಯಪಿಂದ ನನಗೆ 99,222 ರೂಪಾಯಿ ಪ್ರಾಫಿಟ್. ಎಷ್ಟು ಪ್ರಾಫಿಟ್ ಆಗಿದೆ ಈ ಒಂದು ಆ್ಯಪಿಂದ ನನಗೆ ನೋಡಿದ್ರಲ್ಲ ಫ್ರೆಂಡ್ಸ್. ನೋಡಿ, ಟೋಟಲ್ ಆಗಿ ಒಂದು ಆ್ಯಪಿಂದ ನನಗೆ ಬರೋಬ್ಬರಿ ಅಂದರೆ 1 ಲಕ್ಷ ರೂಪಾಯಿ ಒಂದು ಆ್ಯಪಿಂದ 10 ಮಂತಲ್ಲಿ ಒಂದು ಆ್ಯಪಿಂದ ನನಗೆ 1 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ಈ ಥರ ನನಗೆ 4 ಆ್ಯಪ್ ಇದೆ. 4 ಆ್ಯಪ್ ಅಂದರೆ ಒಂದು ಟೋಟಲ್ ಆಗಿ ಒಂದು 4 ಲಕ್ಷ ಅಂದ್ಕೊಳ್ಳಿ. 10 ಮಂತಲ್ಲಿ 4 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಬಟ್ ಇನ್ನೂ ಎಕ್ಸ್ಟ್ರಾ ಅಂದರೆ ಗಾಡಿ EMI ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲ ಖರ್ಚು ತೆಗೆದ್ಬಿಟ್ಟು ಒಂದು 2 ಲಕ್ಷ ರೂಪಾಯಿ ಏನೋ 2 ಲಕ್ಷ ರೂಪಾಯಿನ 2 ಲಕ್ಷ ರೂಪಾಯಿ ಪ್ಲಸ್ ಉಳಿದಿರುತ್ತೆ. ನೋಡಿ, ಬಿಸ್ನೆಸ್ ಮಾಡ್ಬೇಕಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿಬಿಟ್ಟೆ ಮಾಡ್ಕೊಳ್ಳಿ. ಯಾಕಂದರೆ ಇವಾಗಿನ ಸಿಚುವೇಶನ್ನು ತುಂಬ ಕಷ್ಟ ಇದೆ. ಯಾಕಂದರೆ ಡ್ಯೂಟಿ ಬೇರೆ ಜಾಸ್ತಿ ಬೀಳ್ತಾ ಇಲ್ಲ. ನೋಡಿ, ಡ್ಯೂಟಿ ಬೇರೆ ಬೀಳ್ತಾ ಇಲ್ಲ ಅಂತಿಲ್ಲ, ಬಟ್ ಇವಾಗ ಫಸ್ಟ್ಗಿಂತ ಟೈಮ್ನ ಜಾಸ್ತಿ ಕೊಡಬೇಕಾಗುತ್ತೆ. ಏನು ಗೊತ್ತಾ, ಯಾರೊಬ್ಬರು ದೊಡ್ಡವರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ. ಇವಾಗ ಸುಮ್ಮನೆ ಕುಂತರೆ ಬೆವರೇ ಬರಲ್ಲ, ಇನ್ನು ದೇವ್ರು ಬರ್ತಾನ. ಸೊ ಆ ಥರ ನಿಮಗೆ ಇವಾಗ ಸುಮ್ಮನೆ ಕುಂತರೆ ಏನಾಗಲ್ಲ. ಏನಾದರೂ ಒಂದು ಮಾಡ್ತಾಯಿದ್ರೆ ಜೀವನದಲ್ಲಿ ಏನೋ ಒಂದು ಸಕ್ಸಸ್ನ ಕಾಣ್ಬೋದು. ಆಳ್ಮೆ ಇವಾಗ ನಮಗೆ ಜಾಸ್ತಿ ಇತ್ತು. ಯಾಕಂದರೆ ಸ್ವಲ್ಪ ಆರ್ಡ್ರ್ ಕಡಿಮೆ ಆಗಿದೆ. ಇರಲಿ, ಪರವಾಗಿಲ್ಲ, ಆರ್ಡ್ರ್ ಬಂದಂಗೆ ಮಾಡ್ತಾ ಇರಬೇಕು ಅಷ್ಟೇ. ದೊಡ್ಡದು ಸಣ್ಣದು ಅಂತ ಏನು ನೋಡೋದು, ಯಾವಾಗ ಸಿಗುತ್ತೋ ಅದನ್ನು ಮಾಡ್ಕೊಂಡು ಹೋದರೆ ಒಂದು ಅರ್ನಿಂಗ್ಸ್ನ ಮಾಡ್ಬೋದು.